ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಷಟಸ್ಥಲ ವಚನಗಳ ಸ್ಥಳಕಟ್ಟುಗಳ ಪೈಕಿ ಸದ್ಗುರು ಶ್ರೀ ಚನ್ನಬಸವೇಶ್ವರರ ಪ್ರಸಾದಿಯ ಜಂಗಮಲಿಂಗ ಸ್ಥಳ ಅಂದರೆ ಪ್ರಸಾದಿ ಅಂಗ ಜಂಗಮಲಿಂಗ ಲಿಂಗ. ಈ ಸ್ಥಳದ ವಚನ ಕಲ್ಪಿತದಿಂದೆ ಮಾಡುವ ಭಕ್ತ ನಿರ್ಧರಿಕನಾದೊಡೆ ತನ್ನ ಕೈಯ ಹಣವ ವೆಚ್ಚಿಸಿ ಆ ಭಕ್ತನ ಕೂಡಿಕೊಂಡು ಲಿಂಗಾರ್ಚನೆಯ ಮಾಡುವುದಯ್ಯ. ಅವರ ದಾಸೋಹಕ್ಕೆ ನಿಲ್ಲಿಸಿ ತಾ ಕರ್ತನಾಗಿ ನಿಂದು ಪರಿಣಾಮಿಸಬಲ್ಲಡೆ ಆತ ಜಂಗಮವೆಂಬೆನಯ್ಯ. ಆತಂಗೆ ನಮೋ ನಮೋ ಎಂಬೆನಯ್ಯ. ಇಂತಲ್ಲದೆ ಮುನ್ನ ನಿನ್ನ ನಾರು ಮಾಡ ಹೇಳ ಎದುರು ಏನು ಮಾಡಿದಿರಿ ಏನಿಗೋ ಎಂದು ಝಂಕಿಸಿ ಜರಿದು ಹೋವನ ಜಂಗಮವೆಂಬೆ ಎನ್ನೆನಯ್ಯ. ಅದೇನು ಕಾರಣವೆಂದಡೆ ಆತ ಶೂನ್ಯಗಾರ, ಆತ ದೋಷಾರ್ಥಿ, ಆತ ಭವಭಾರಿ. ಜಂಗಮ ದಾಸೋಹ ಬಿಟ್ಟು ಘನವಿಲ್ಲವಯ್ಯ ಕೂಡಲ ಚನ್ನ ಸಂಗಮ ದೇವ. ಏನ್ ಅರ್ಥ ಮಾಡ್ತಿರೋದಕ್ಕ ನೋಡ್ರಿ, ಓದಿದ್ರೆ ಹೆಂಗನಿಸ್ತದ. ಕಲ್ಪಿತದಿಂದೆ ಮಾಡುವ ಭಕ್ತ ನಿರ್ಧನಿಕನಾದೊಡೆ ತನ್ನ ಕೈಯ ಹಣವ ವೆಚ್ಚಿಸಿ ಆ ಭಕ್ತನ ಕೂಡಿಕೊಂಡು ಲಿಂಗಾರ್ಚನೆ ಮಾಡುವುದಯ್ಯ. ಅವರ ದಾಸೋಹಕ್ಕೆ ನಿಲ್ಲಿಸಿ ತಾ ಕರ್ತನಾಗಿ ನಿಂದು ಪರಿಣಾಮಿಸಬಲ್ಲಡೆ ಆತ ಜಂಗಮವೆಂಬೆನಯ್ಯ. ಆತಂಗೆ ನಮೋ ನಮೋ ಎಂಬೆನಯ್ಯ. ಇಂತಲ್ಲದೆ ಮುನ್ನ ನಿನ್ನನಾರು ಮಾಡ ಹೇಳಿದರು ಏನು ಮಾಡಿದಿರಿ ಏನಿಗೋ ಎಂದು ಜಂಕಿಸಿ ಜರಿದು ಹೋವನ ಜಂಗಮೆಂಬೆನಯ್ಯ ಎನ್ನೆನಯ್ಯ. ಅದೇನು ಕಾರಣವೆಂದಡೆ ಆತ ಶೂನ್ಯಗಾರ, ದೋಷಾರ್ಥಿ, ಆತ ಭವಭಾರಿ. ಜಂಗಮ ದಾಸೋಹ ಬಿಟ್ಟು ಘನವಿಲ್ಲವಯ್ಯ ಕೂಡಲ ಚನ್ನ ಸಂಗಮ ದೇವ. ಏನರ್ಥ ಆಯ್ತು ಈ ವಚನ ನಿಮಗ? ಏನ್ ಅರ್ಥ ಆಯ್ತು? ಏನಾರ ಅರ್ಥ ಆಯ್ತಾ? ಆಗಿಲ್ಲ? ಇಲ್ಲ. ಇಲ್ಲಿ ಏನದ ಅಂದ್ರೆ ಎರಡು ರೀತಿ ಜನ ಅದಾರ.
ಕೆಲವೊಬ್ಬರು ಆದ ಕೊಡಂಗಿಲ್ಲ, ಕೆಲವೊಬ್ಬರ ಬಲ್ಲಿ ಸಂಪತ್ತು ಆದ ಗುರುಲಿಂಗ ಜಂಗಮರಿಗೆ ಕೊಡಂಗಿಲ್ಲ, ಅವರು ತಾನೇ ಭೋಗಿಸ್ತಾರ. ಅದು ಒಂದು ತರ ಜನ. ಇನ್ನ ಕೆಲವೊಬ್ಬರ ಬಲ್ಲಿ ಏನಂದ್ರ ಇದ್ದವ್ರಿಗೆ ಕೊಡೋ ಮನಸ್ಸಿಲ್ಲ, ಕೆಲವೊಬ್ಬರಿಗೆ ಕೊಡಬೇಕನ್ನೋ ಮನಸ್ಸದ, ಅವ್ರ ಬಲ್ಲಿ ಇಲ್ಲ. ಬೇಕಾದಷ್ಟು ಕೊಡಬೇಕು, ಬೇಕಾದಷ್ಟು ಮಾಡ್ಬೇಕಂತಾರ, ಅಲ್ಲಿ ಮನಸ್ಸು ಆದ್ರೆ ಕೊಡ್ಲಕ್ಕ ಸಂಪತ್ತಿಲ್ಲ ಅವ್ರ ಬಲ್ಲಿ. ಸಂಪತ್ತಿದ್ದು ಕೊಡ ಮನಸ್ಸಿರಲಾರ್ದವರು, ಮತ್ತೆ ಸಂಪತ್ತು ಇಲ್ಲದೆ ಕೊಡಬೇಕನ್ನ ಮನಸ್ಸಿದ್ದವರು. ಇದ್ರಾಗ ಯಾರು ಶ್ರೇಷ್ಠರು? ಕೊಡಬೇಕನ್ನ ಮನಸ್ಸಿದ್ದವರು ಶ್ರೇಷ್ಠರು. ಇನ್ನೊಂದಿಷ್ಟು ಮಂದಿ ಅದಾರ, ಬೇಕಾದಷ್ಟು ಇದ್ರು ಆ ಕಡೆ ಕೊಟ್ಟಂಗಲ್ಲ, ಈ ಕಡೆ ಬಿಟ್ಟಂಗಲ್ಲ, ಕಾಟಾಚಾರಕ್ಕೆ ಒಂದಿಟ್ಟು ಏನೋ ಕೊಟ್ಟಿದಲ್ಲ ಅಂತವ್ರು ಒಂದಿಷ್ಟು ಮಂದಿ. ಕೊಟ್ಟವ್ರ ಲೀಸ್ಟ್ನಾಗ ತಮ್ಮ ಹೆಸರು ಬರ್ಬೇಕಷ್ಟೇ. ಅಲ್ಲಿ ವಿಶಾಲ ಹೃದಯ, ವಿಶಾಲ ಮನೋಭಾವ ಇಲ್ಲ. ಸುಮ್ಮನೆ ಹೆಸರಿಗಾಗಿ ಒಂದಿಷ್ಟು ಮಂದಿ ಕಾಟಾಚಾರಕ್ಕೆ ಕೊಡ್ತಿರ್ತಾರೆ ಅಷ್ಟೇ. ಇಂಥವರು ಇರ್ತಾರೆ. ಏನಾಗ್ತದಿಲ್ಲಿ? ಕಲ್ಪಿತದಿಂದ ಮಾಡುವ ಭಕ್ತ ನಿರ್ಧನಿಕನಾದೊಡೆ. ಅವನೇನ್ ಮಾಡ್ಬೇಕಂತ ಮನಸ್ಸನ್ನ ಕೊಡ್ಬೇಕಂತ ಬೇಕಾದಷ್ಟು ಅದ. ಕಲ್ಪಿತ ಅಂದ್ರೆ ಮನಸ್ಸಿನ ಕೆಲಸ. ಆದ್ರೆ ಅವ ಏನದನ? ನಿರ್ಧನಿಕ ಅದನ, ಬಡವದನ. ಅದಕ್ಕ ಅವನಿಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರ, ಅವನಿಗೆ ಈ ಒಂದು ಲಿಂಗ ಪೂಜೆ ಯಾರು ಮಾಡ್ಕೋತಾರ ಅಲ್ಲಿ ಫಲ ಪದವಿ ಏನೆಲ್ಲ ಸಿಗ್ತು. ಲಿಂಗ ಪೂಜೆ ಮಾಡ್ಕೊಳ್ಳಲ್ಲಿ, ಲಿಂಗ ಪೂಜೆ ಮಾಡ್ಕೊಳ್ಳಲ್ಲಿ ಸಕಾಮ ಕರ್ಮ ಅದ, ಸಕಾಮ ಉಪಾಸನೆ ಅದ. ಜಂಗಮ ದಾಸೋಹ ಮಾಡುವಲ್ಲಿ ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆ ಅದ. ಜಂಗಮ ದಾಸೋಹದಲ್ಲಿ ಮೋಕ್ಷಕ್ಕೆ ದಾರಿ, ಲಿಂಗಾರ್ಚನೆಯಲ್ಲಿ ಲೌಕಿಕ ಭೋಗ. ಇವು ಚಂದ ತಿಳ್ಕೋಬೇಕು. ಲಿಂಗಾರ್ಚನೆಯಲ್ಲಿ ಲೌಕಿಕ ಭೋಗಗಳುಂಟು, ಫಲ ಪದವಿಗಳುಂಟು. ಜಂಗಮದಲ್ಲಿ ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆ. ಜಂಗಮ ದಾಸೋಹದಾಗ ಏನಾಗ್ತದಂತಂದ್ರ ಅಲ್ಲಿ ತ್ಯಾಗ ಮಾಡೋದಿರ್ತದೆ. ಜಂಗಮ ದಾಸೋಹದಾಗ ಅದೇನದ? ಮೋಕ್ಷಕ್ಕೆ ದಾರಿ. ಅದು ಹ್ಯಾಂಗ ದಾಸೋಹ ಮಾಡ್ತಾರೆ ಹಾಗೆ ಮೋಕ್ಷಕ್ಕೆ ಸಮೀಪ ಆಗ್ತೀರ ಅಷ್ಟೇ. ನೋಡಿ ನೋಡಿ ಮಾಡಿದ್ರಿ ಅಂದ್ರೆ ಅದು ಮೋಕ್ಷನು ನೋಡಿ ನೋಡಿ ಬರ್ತದೆ. ಮನಸ್ಸು ಬಿಚ್ಚಿ ಮಾಡಿದ್ರಿ ಅಂದ್ರೆ ಅದು ಮೋಕ್ಷನು ಮನಸ್ಸು ಬಿಚ್ಚಿ ಬರ್ತದೆ. ಅದು ನೀವು ಮಾಡಿದಂಗಿರ್ತದೆ. ಮಾಟಕ್ಕೆ ತಕ್ಕಂತೆ ಫಲ ಅಷ್ಟೇ. ಅದಕ್ಕೆ ಇಲ್ಲಿ ಏನಾಗ್ಯದ? ಕಲ್ಪಿತದಿಂದ ಮಾಡುವ ಭಕ್ತ ನಿರ್ಧನಿಕನಾದೊಡೆ. ಜಂಗಮರಿ ಬೇಕಾದಷ್ಟು ಮಾಡ್ಬೇಕಂತೀನಪ್ಪ, ಏನ್ ಮಾಡ್ಬೇಕು? ಬಲ್ಲಿ ಇಲ್ಲದಕ್ಕ ಸುಮ್ ಕೂತೀನಿ. ನನ್ನ ಮನಸ್ಸಿನಾಗ ಎಲ್ಲ ನಿಮ್ಮದೇ, ಎಲ್ಲ ನಿಮಗೆ ಕೊಡಬೇಕು, ನಿಮ್ಮದು ನಿಮಗೆ ಕೊಡಬೇಕು. ನನ್ನ ಹತ್ರ ಇದ್ದದ್ದೆಲ್ಲ ನಿಮ್ಮದೇ. ಗುರುಲಿಂಗ ಜಂಗಮರದೇ ಸಂಪತ್ತು ನನಗೆ. ಅವ್ರ ಕರುಣೆಯಿಂದೇ ನನ್ನ ಬಲ್ಲಿ ಏನಿದ್ದದ್ದು ಮತ್ತ ಅದನ್ನ ಅವರಿಗೇ ಕೊಟ್ಟು ಬಿಡ್ಬೇಕನ್ನಷ್ಟು ನನ್ನ ಮನಸ್ಸಿನಾಗ. ನನಗೆ ಬೇಕು ಅನ್ನೋದೇನೇನು ಸ್ವಾರ್ಥ ಇಲ್ಲ ಅನ್ನೋಂಥ ಭಕ್ತರು ಇರ್ತಾರೆ. ಬಡ ಭಕ್ತರು. ಬರೇ ಬಡ ಜಂಗಮರಲ್ಲಿ ಕೇಳಿರಿ, ಬಡ ಭಕ್ತರ ಬಗ್ಗೆ ಕೇಳಿಲ್ಲಲ್ಲ ವಚನ ನೀವು. ಬಡ ಭಕ್ತರು ಇರ್ತಾರ. ನಿರ್ಧನಿಕನಾದೊಡೆ ಅವನಿಗೆ ಏನ್ ಮಾಡ್ಬೇಕು? ಅವನಿಗೆ ಲಿಂಗ ದೀಕ್ಷೆ ತನ್ನ ಖರ್ಚಿನಾಗ ಮಾಡಿಸ್ಬೇಕು. ಜಂಗಮ ತನ್ನ ಖರ್ಚು ಮಾಡಿ ಅದಕ್ಕೇನಾರ ಖರ್ಚು ಬಂದ್ರ
ಅದಕ್ಕೇನಂತನ ತನ್ನ ಕೈಯ ಹಣವ ವೆಚ್ಚಿಸಿ ಆ ಭಕ್ತನ ಕೂಡಿಕೊಂಡು ಲಿಂಗಾರ್ಚನೆ ಮಾಡುವುದಯ್ಯ. ಬಡತನದಿಂದ ನಾವು ಮೇಲೆ ಬರಬೇಕು ಅಂತಂದ್ರೆ ಲಿಂಗ ಪೂಜೆ ಮಾಡ್ಕೋಬೇಕು. ಲಿಂಗ ಪೂಜೆಲಿಂತೆ ನಮ್ಗೇನಾಗ್ತದ, ಲೌಕಿಕ ಭುಕ್ತಿ ಅಂತಿರಲ್ಲ, ಭುಕ್ತಿಗಳು ಅವೆಲ್ಲ ಇದ್ರೊಳಗ ಈ ವಚನ ಮೊದಲು ಓದ್ರಿ ನಿಮ್ಗೆ ಅರ್ಥ. ಲಿಂಗಾರ್ಚನೆಯ ಮಾಡುವೆನಯ್ಯ ಜಂಗಮವೆನ್ನ ಮಠಕ್ಕೆ ಬರಲೆಂದು. ಜಂಗಮರು ನಮ್ಮ ಮನೆಗೆ ಬರಲಿ ಅಂತ ಲಿಂಗ ಪೂಜೆ ಮಾಡೋದು. ಲಿಂಗ ಪೂಜೆ ಎದಕ್ ಮಾಡಬೇಕು ಅಂತಂದ್ರ ಉದ್ದೇಶ, ಲಿಂಗ ಪೂಜೆಯ ಉದ್ದೇಶಗಳು ಹೇಳಕತ್ತಾರ. ಲಿಂಗಾರ್ಚನೆ ಮಾಡುವೆನಯ್ಯ ಜಂಗಮವೆನ್ನ ಮಠಕ್ಕೆ ಬರಬೇಕೆಂದು. ಆ ಜಂಗಮವೆನ್ನ ಮಠಕ್ಕೆ ಬಂದಡೆ ಏನ್ ಮಾಡಬೇಕು? ಲಿಂಗಾರ್ಚನೆ ಮಾಡು ಜಂಗಮಾರ್ಚನೆಯನ್ನೇ ಮಾಡುವುದಯ್ಯ. ಜಂಗಮರು ಮನೆಗೆ ಬಂದಾಗ ಲಿಂಗ ಪೂಜೆ ಮಾಡ್ಕೊತ ಕುಂದಬಾರದು. ಲಿಂಗ ಪೂಜೆ ಬಿಟ್ಟು ಜಂಗಮಾರ್ಚನೆ ಮಾಡಬೇಕು. ಇದು ಪ್ರೊಸೀಜರ್. ಇದು ಜಂಗಮರು ಮನೆಗೆ ಬಂದಾಗ ಅಲ್ಲಿ ಪೂಜೆ ಮಾಡ್ಕೊಳಕತ್ತಾರೆ, ಲಿಂಗ ಪೂಜೆ ಆದ್ಮೇಲೆ ಬರ್ತಾರ್ರಿ ಕುಂದರ್ರಿ ಅಂತ ಹೊತ್ನಾಗ ಜೀವಂತ ಲಿಂಗ ಏನೇ ಮನೆ ಮುಂದೆ ಬಂದ ಹೊತ್ನಾಗ ನಿರ್ಜೀವ ಲಿಂಗಕ್ಕೆ ಪೂಜೆ ಮಾಡ್ಕೊತ ಕೂತು ಅವರಿಗೆ ಕಾಯಿಲೆ ಕಚ್ಚಬಾರ್ದು. ಲಿಂಗಾರ್ಚನೆ ಮಾಡುವೆನಯ್ಯ ಜಂಗಮವೆನ್ನ ಮಠಕ್ಕೆ ಬರಬೇಕೆಂದು. ಆ ಜಂಗಮವೆನ್ನ ಮಠಕ್ಕೆ ಬಂದಡೆ ಲಿಂಗಾರ್ಚನೆ ಮಾಡು ಜಂಗಮಾರ್ಚನೆ ಮಾಡುವೆನಯ್ಯ. ಲಿಂಗಾರ್ಚನೆ ಬಿಟ್ಟು ಜಂಗಮಾರ್ಚನೆ ಮಾಡುವೆನಯ್ಯ. ಅದೇನು ಕಾರಣವೆಂದಡೆ ಆ ಲಿಂಗದಲ್ಲಿ ಪದ ಉಂಟು, ಫಲ ಉಂಟು, ಭವ ಉಂಟು. ಲಿಂಗ ಪೂಜೆದೊಳಗೆ ನಿಮಗೇನದ ಲೌಕಿಕ ಭೋಗಗಳ ಎಲ್ಲಾ ಫಲಗಳು ಪದವಿಗಳು ಎಲ್ಲ ಸಿಗ್ತಾವ, ಲಿಂಗ ಪೂಜೆದಾಗೆ ಸಿಗ್ತಾವ. ಇಲ್ಲಿ ಜೀವನ ಮಾಡ್ಬೇಕಾದ್ರೆ ಲೌಕಿಕ ಪದಾರ್ಥಗಳು ಬೇಕಲ್ರಿ, ಸಂಪತ್ತುಗಳು ಸಂಬಂಧಗಳು ಬೇಕಾ ಬೇಡ? ಅವು ಇಲ್ಲೇ ಬದುಕ್ತೀರ ಹೆಂಗ? ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ ಅಂತ ಹೇಳಿಕೆ ಯಾವ ನನ್ನೂ ಅಲ್ಲ ಅಂತಂದು ನಮ್ಗೆ ಅವು ಬೇಕಾಗಿಲ್ಲ ಅಂತಂದ್ರ ನಾಳೆ ಮಗಳ ಮದುವೆ ಮಾಡ್ಕೊಳಕ್ ನಂದು ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ ತಳಿಯಾಗಿ ಹೇಳಿದ್ರೆ ಕೇಳ್ತಾನೇನೋ? ಅವನಿಗೆ ಏನ್ ಕೊಡ್ಬೇಕಾದ್ರೆ ಕೊಡ್ಬೇಕಲ್ಲ. ಅವನಿಗೆ ಸಂಬಂಧಪಟ್ಟ ಸಂಸಾರ ಮಾಡ್ತೀವಿ ಅಂತ ಅಂದ್ಮೇಲೆ ಅದಕ್ಕೆ ಸಂಬಂಧಪಟ್ಟಂತ ಸಂಪತ್ತು ಕನಿಷ್ಠ ನಮಗ್ ಬೇಕಾಗಿರ್ಲಿಕ್ಕಿಲ್ಲ. ಈ ಜಗತ್ತಿನಾಗ ಬದುಕ್ತೀವಿ ಅಂದ್ರೆ ಲೌಕಿಕ ಕಾರ್ಯಗಳಿಗೆ ವ್ಯವಹಾರಗಳಿಗೆ ಬೇಕಾಗ್ತದ. ಹಿಂಗಾಗಿ ಅದು ಎಲ್ಲಿದೆ ಸಿಗ್ತದ ಅಂತಂದ್ರೆ ಲಿಂಗಾಯನದಿಂದ ಸಿಗ್ತದ. ನಾವು ಲಿಂಗ ಪೂಜೆ ಮಾಡ್ಕೊಳ್ಳೋದ್ರಿಂದ ಸಿಗ್ತದೆ. ಅದಕ್ಕೆ ಹೇಳ್ತಾರೆ ಆ ಲಿಂಗದಲ್ಲಿ ಪದ ಉಂಟು, ಫಲ ಉಂಟು, ಭವ ಉಂಟು. ಮುಂದೆ ಇದು ಎದಕ್ಕ ಲಿಂಗ ಪೂಜೆ ಎದಕ್ ಮಾಡ್ಕೋಬೇಕು? ಸಕಾಮ ಕರ್ಮ ಸಕಾಮ ಉಪಾಸನೆಗಾಗಿ, ಲೌಕಿಕ ಭುಕ್ತಿಯುಕ್ತ ಜೀವನ ಮಾಡುವುದಕ್ಕಾಗಿ. ಮತ್ತೆ ಬರೀ ಸಕಾಮ ಒಂದೇ ಮಾಡಿದ್ರೆ ಆಗಂಗಿಲ್ಲ, ಜಂಗಮಾರ್ಚನೆ ಮಾಡಬೇಕು. ಮನಸಾರೆ ಜಂಗಮಾರ್ಚನೆ ಮಾಡಬೇಕು. ಮನಸಾರೆ ಜಂಗಮ ಪೂಜೆ ಭಕ್ತಿ ಅವರ ಅವಶ್ಯಕತೆಗಳು ಏನದವ ನೋಡಿಕೊಂಡು ಆ ಅವಶ್ಯಕತೆಗೆ ತಕ್ಕಂತೆ ನಮ್ಮಲ್ಲಿ ಏನ್ ಸಂಪತ್ತದ ನಮ್ಮ ಅವಶ್ಯಕತೆಗಳನ್ನ ನೋಡಿಕೊಂಡು ನಮ್ಮದನ್ನು ನಾವು ಸುರಕ್ಷಿತವಾಗಿರಬೇಕು, ಅವರೂ ಚೆನ್ನಾಗಿರ್ಬೇಕು ಅನ್ನೋ ರೀತಿಯಲ್ಲಿ ಅವರು ಬೇರೆ ಯಾರು ಅಲ್ಲ, ನಮ್ಮ ಮನೆಯ ಒಡೆಯರು ಅಂತ ತಿಳ್ಕೊಂಡು ಅವರಿಗೆ ಗೌರವಿಸಿ ಅವರನ್ನ ಕಾಪಾಡುವಂತ ಕೆಲಸ ಮಾಡಿದರೆ ಅಲ್ಲಿ ಏನದ ಅಂದ್ರೆ ಜಂಗಮದಲ್ಲಿ ಪದಂ ನಾಸ್ತಿ, ಫಲಂ ನಾಸ್ತಿ, ಭವಂ ನಾಸ್ತಿ. ಫಲ ಪದವಿ ಏನೂ ಇಲ್ಲ ಅಲ್ಲಿ. ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆ. ಅಲ್ಲಿ ಏನ್ ಸಿಗ್ತದ ಅಂದ್ರೆ ಮೋಕ್ಷ ಸಿಗ್ತದೆ ನಿಮಗೆ. ಈ ಲಿಂಗ ಪೂಜೆ ಮಾಡ್ಕೊಳ್ಳೋದ್ರಿಂದ ಲೌಕಿಕ ಭೋಗ ವಸ್ತುಗಳು ಸಿಗ್ತಾವ. ಆ ಭೋಗ ವಸ್ತುಗಳು ಏನ್ ಮಾಡ್ತಾವ? ಸುಖ ದುಃಖ ಕೊಟ್ಟು ನಾಶ ಆಗ್ತಾವ. ಅಲ್ಲಿ ಏನಿದ್ರು ಸಹಿತ ಲಿಂಗ ಪೂಜೆ ಮಾಡಿದ ಫಲ ಶಾಶ್ವತವಾದದ್ದಲ್ಲ. ಅದು ಭುಕ್ತಿಗಾಗಿ ಮಾಡಬೇಕಾಗಿದ್ದು. ಜಂಗಮಾರ್ಚನೆ ಮಾಡೋದು ಏನದ ಅಂತಂದ್ರೆ ಅದು ಮುಕ್ತಿಗಾಗಿ ಮಾಡಬೇಕಾಗಿತ್ತು. ಅಲ್ಲಿ ಫಲ ಇಲ್ಲ, ಪದವಿ ಇಲ್ಲ, ಭವ ಇಲ್ಲ, ಏನೇನೂ ಇಲ್ಲ. ಹೀಗಾಗಿ ನೀವು ಲಿಂಗ ಪೂಜೆ ಮಾಡಿದ್ರೆ ಮಾಡ್ಕೋರಿ, ಬಿಟ್ರೆ ಬಿಡ್ರಿ. ಆದ್ರೆ ಜಂಗಮಾರ್ಚನೆ ಅಂತೂ ಮಾಡಲೇಬೇಕು. ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ
ಧರ್ಮ ಅರ್ಥ ಕಾಮ ಮೋಕ್ಷ. ನೀವು ಧರ್ಮ ಮಾಡ್ತಿರೋ, ಅರ್ಥ ಮಾಡ್ತಿರೋ, ಕಾಮ ಮಾಡ್ತಿರೋ, ಬಿಡ್ತಿರೋ, ಅವು ಮೂರು ಲಿಂಗ ಪೂಜೆಯಲ್ಲಿ ನಿಂತು ಬರ್ತಾವ. ಆದ್ರೆ ಮೋಕ್ಷ ಮಾತ್ರ ಜಂಗಮಾರ್ಚನೆಯಿಂದ ಬರ್ತವ. ಇದಕ್ಕೇನ್ ಹೇಳ್ತಾರ? ಲಿಂಗಾರ್ಚನಂ ನ ಕರ್ತವ್ಯಂ. ಭುಕ್ತಿ ಸುಖಕ್ಕಾಗಿ ನೀವು ಲೌಕಿಕ ಭೋಗಕ್ಕಾಗಿ ಆಸೆ ಪಟ್ಟು ನೀವು ಲಿಂಗ ಪೂಜೆ ಮಾಡಬಹುದು. ಲೌಕಿಕ ಸುಖ ಭೋಗ ನಮ್ಗೇನ್ ಬೇಕಾಗಿಲ್ಲ ಬಿಡಪ್ಪ ಅಂತಂದ್ರೆ ಲಿಂಗ ಪೂಜೆ ಮಾಡ್ಕೊಳ್ಳೋದು ಬಿಡಬಹುದು. ಆದ್ರೆ ಮೋಕ್ಷ ಅಂತೂ ಕಡ್ಡಾಯವಾಗಿ ಸಾಧನೆ ಮಾಡಲೇಬೇಕು. ಅದಕ್ಕೆ ಜಂಗಮಾರ್ಚನಂ ಕರ್ತವ್ಯಂ ಲಿಂಗಾರ್ಚನಂ ನ ಕರ್ತವ್ಯಂ. ಲೌಕಿಕ ಭೋಗ ಅನುಭವಿಸಬೇಕು ಅನ್ನೋದೇನು ಕಡ್ಡಾಯ ಇಲ್ಲ. ನೀವು ಬೇಕಿದ್ರೆ ಮಾಡ್ರಿ, ಬೇಡಾದ್ರೆ ಬಿಡ್ರಿ. ಆದ್ರೆ ಜಂಗಮಾರ್ಚನೆ ಮಾತ್ರ ಕಡ್ಡಾಯವಾಗಿ ಮಾಡಿ ಮೋಕ್ಷ ಸಾಧನೆ ಮಾಡಲೇಬೇಕು. ಲಿಂಗ ಜಂಗಮ ಯೋರ್ ಮಧ್ಯ ಜಂಗಮ ವಸ್ತು ವಿಶಿಷ್ಟತೆ. ಲಿಂಗ ಮತ್ತು ಜಂಗಮ ಇಬ್ಬರ ಮಧ್ಯೆ ಜಂಗಮನೇ ಮುಖ್ಯ, ಜಂಗಮನೇ ವಿಶೇಷ ವ್ಯಕ್ತಿ ಎಂದು ಹೇಳಿದಾಗಿ ಕೂಡಲ ಚೆನ್ನ ಸಂಗಮ ದೇವಯ್ಯ, ನಾನಿನ್ನು ಭವಾಂತರದಲ್ಲಿ ನಿಮ್ಮ ಜಂಗಮಾರ್ಚನೆಯನ್ನೇ ಮಾಡುವೆನಯ್ಯ. ಜನ್ಮ ಜನ್ಮಾಂತರದಲ್ಲಿ ನಾನು ಮತ್ತೇನು ಮಾಡಲ್ಲಪ್ಪ, ಜಂಗಮಾರ್ಚನೆ ಒಂದೇ ಮಾಡ್ತೀನಿ, ಉಳಿದದ್ದೇನು ಮಾಡ್ಕೊತ ಕುಂದ್ರಂಗಿಲ್ಲ. ಇವರು ಬಸವ ಭಕ್ತರು ಇಂಥ ವಚನಗಳು ಓದಂಗೆ ಇಲ್ಲ. ಅವರು ನಮ್ಮ ಬಸವಣ್ಣ ಲಿಂಗ ಕೊಟ್ಟನ ತಿಳ್ಕೆ ಗುದ್ದಾಡ್ತಿರ್ತಾರೆ. ಲಿಂಗದ ಮಹತ್ವ ಇಲ್ಲಿ ಏಟ್ ಕೊಟ್ಟಾರ. ಜಂಗಮನ ಮುಂದೆ ಲಿಂಗದ ಮಹತ್ವ ಏನೂ ಇಲ್ಲ. ಅಲ್ಲಿ ಜಂಗಮಾರ್ಚನೆ ಮಾಡಿದ್ರೆ ಮೋಕ್ಷಕ್ಕೆ ಹೋಗ್ತೀವಿ. ಲಿಂಗಾರ್ಚನೆ ಎದಕ್ಕೆ ಮಾಡಬೇಕು? ಲೌಕಿಕ ಭೋಗ ಸುಖಗಳಿಗಾಗಿ ಮಾಡಬೇಕು. ಅದಕ್ಕೆ ಇವೆಲ್ಲ ಒರಿಜಿನಲ್ ಅರ್ಥಗಳು ಏನದವ ಇವು ಸರಿಯಾಗಿ ತಿಳ್ಕೊಂಡಿದ್ರೆ ಸಕ್ಸಸ್ ಆಗ್ತೀವಿ, ಯಶಸ್ಸಾಗ್ತದೆ, ಜೀವನದ ಶಾಂತಿ ನೆಮ್ಮದಿ ಉಂಟಾಗ್ತದೆ. ಮೂಲ ತತ್ವ ಸರಿಯಾಗಿ ತಿಳ್ಕೊಳ್ಳಾರ್ದೆ ಗುದ್ದಾಡ್ಲಕ್ಕೆ ಒಂದು ಏನಾರ ವಿಷಯ ತಗೊಳ್ಳೋದು, ಅಲ್ಲಿ ಆ ವಿಷಯ ಮುಖ್ಯ ಇಲ್ಲ, ಗುದ್ದಾಡೋದು ಮುಖ್ಯ. ನಮ್ಮ ಲಿಂಗವಂತರ ಒಂದು ಸ್ವಭಾವ ಏನದಂತಂದ್ರೆ ಜಗಳಗಂಟೆ ಸ್ವಭಾವ. ಜಗಳಾಡೋದೇ ಬಹಳ ಮುಖ್ಯ ಇವರಿಗೆಲ್ಲ. ಅದಕ್ಕೆ ಪಾಟೀಲ್ ಪುಟ್ಟಪ್ಪ ಅಂತ ಯಾರು ಗೊತ್ತಾ ನಿಮಗ? ಎಲ್ಲ ಹಿಸ್ಟ್ರಿ ಒಳಗೆ ಹೋಗ್ಬಿಟ್ರ ಅವ್ರಂತ ಪವರ್ಫುಲ್ ಮಂದಿ. ಪಾಟೀಲ್ ಪುಟ್ಟಪ್ಪ ಯಾರು? ಪಾಪು. ಆ ಪತ್ರಿಕೆ ಪ್ರಿಂಟ್ ಮಾಡಿ ಇಡೀ ಆಯುಷ್ಯ ಎಲ್ಲ ಒಳ್ಳೆ ವಿಷಯಗಳನ್ನ ಹೇಳ್ಕೊಂತ 10,000 ಜನ ಇರೋಂತ ವೇದಿಕೆ ಮೇಲೆ ಮಾತಾಡ್ತಿದ್ರು ಅವ್ರು. ಅವ್ರು ಮಾತಾಡಾಗ ಸ್ವಲ್ಪ ವಿಚಾರ ದೀರ್ಘ ಆಯ್ತು. ದೀರ್ಘ ಆದಾಗ ಮುಖ್ಯಮಂತ್ರಿ ಸಮಯ ಬಹಳ ತಗೊಳಕತ್ತಾರ, ಸಮಯ ಕಡಿಮೆ ಮಾಡ್ಕೋರಿ, ನನಗ ಹೋಗ್ಬೇಕಾಗ್ಯದ ಅಂತೇಳಿ ಸೂಚನೆ ಕಳಿಸ್ಕೊಟ್ರು. ಅವ್ರ ಕಾರ್ಯಕ್ರಮದಾಗ ಮುಖ್ಯಮಂತ್ರಿನೂ ಇದ್ರು. ಅವಾಗ ಪಾಟೀಲ್ ಪುಟ್ಟಪ್ಪ ಏನಂದ್ರೆ ಗೊತ್ತದ? ಮುಖ್ಯಮಂತ್ರಿ, ಇಲ್ಲೇನ್ ಸಭೆಯೊಳಗ ಭಾಗವಹಿಸಿದಿ, ಈ ಸಭೆಯೊಳಗೆ ಏನು ಚಿಂತನೆ ನಡೆದದ, ಇದಕ್ಕಿಂತ ಮಹತ್ ಕಾರ್ಯ ನಿಂದ ಯಾತರ ಮಹತ್ ಕಾರ್ಯ ನಿಂದ ಏನ್ ಅರ್ಜೆಂಟ್ ಅದ, ಸುಮ್ಮ ಕುಂದ್ರು. ಮುಖ್ಯಮಂತ್ರಿ ಹಿಡಿದು ಕುಂದಿರ್ಸಿದ್ರು ಅವರು. ಸುಮ್ಮ ಕೂತು ಕೇಳೋ, ಇದಕ್ಕಿಂತ ದೊಡ್ಡದು ಏನ್ ಅರ್ಜೆಂಟ್ ಕೆಲಸ ನೀವು ಹೋಗಿ ಮಾಡೋದು ಅಟ್ರಾಗೆ ಅದ ಅಲ್ಲಿ. ಸುಮ್ ಕುಂದ್ರ ಅಂತಂದ್ರ ಅವ್ರ ಮುಖ್ಯಮಂತ್ರಿ ಅಂತ ಪಾಟೀಲ್ ಪುಟ್ಟಪ್ಪ. ಅವರೆಲ್ಲ ರಾಜಕಾರಣಿಗಳು ಒಳ್ಳೆ ಓಡೋಗ್ಬೇಕನ್ನೋರಂಗೆ ಬಂದು ಕೂತಿರ್ತಾರೆ. ಸುಮ್ಮನೆ ಕಾಟಾಚಾರಕ್ಕೆ ಹಿಂಗ್ ಬರ್ತಾರ ಓಡೋಗ್ತಾರೆ. ಎಲ್ಲ ಕಡೆ ಓಡೋದು ಕೆಲಸ ಅವ್ರಿಗೆ. ಎಲ್ಲೇರೆ ಒಂದ್ ಸ್ವಲ್ಪ ಹಿತವಾಗಿ ಇದು ಆತ್ಮಜ್ಞಾನದ ಕೆಲಸ ನಡೆದದ, ಒಂದ್ ಸ್ವಲ್ಪ ತಣ್ಣಕ್ ಕೂತು ಕೇಳ್ಬೇಕನ್ನೋದು ಬುದ್ಧಿನೇ ಇರಲ್ಲ ಅವ್ರಿಗೆ. ಎಲ್ಲ ಕಡೆ ಟಚ್ ಅಂಡ್ ಗೋ ಮಾಡ್ಕೊತ ಓಡ್ತಿರ್ತಾರೆ. ಅದ್ರ ಸಲುವಾಗಿ ಇಲ್ಲಿ ಹೇಳಕತ್ತಿದ್ದು ನಿನ್ ಜನ್ಮ ಉದ್ಧಾರ ಆಗಂತ ವಿಚಾರ ಹೇಳಕತ್ತೀವಿ.
ಇದು ಸುಮ್ಮ ಕೂತಿ ಕೇಳು. ನೀನು ಜನ್ಮಕ್ಕ ಸತ್ತರ ಸಂಕಟ ಬರ್ತದೆ. ಇದು ಓದಿ ಇದು ಕೇಳಿದ್ದು ಉಳ್ದದ್ದೆಲ್ಲ ನೀ ಓಡಿ ಓಡಿ ಹೋಗಿ ಏನ್ ಮಾಡ್ತಿಲ್ಲ, ಸತ್ರದ ಆ ಕಡೆ ನಾವ್ ಈ ಕಡೆ ಅಂತದ್ರ ಸಲ ಓಡ್ಲಕತ್ತೀರಿ. ಏನ್ ಮಾಡ್ಬೇಡ, ನೀ ಸಂಗಟ ಬರಂತದ್ದು ಕೇಳು. ಮೋಕ್ಷ ಸಾಧನೆ ವಿಷಯ ಹೇಳಕತ್ತೀನಿ, ಸುಮ್ ಕೂತಿ ಕೇಳತ್ತ ಮುಖ್ಯಮಂತ್ರಿಗೆ ಬೆದರಿಸಿದವ್ರು. ಧೈರ್ಯ ಇರ್ಬೇಕ ಬೇಡ ಇಂಥವೆಲ್ಲ ಮಾತಾಡ್ಬೇಕಾದ್ರೆ ಅವ್ರೊಳಗೆ ಎಷ್ಟು ಧೈರ್ಯ ಇರ್ಬೇಕು ಅವ್ರಿಗೆ. ಅದ್ಭುತ ಧೈರ್ಯಸ್ಥ ವ್ಯಕ್ತಿ, ಅದ್ಭುತ ವ್ಯಕ್ತಿ. ಮತ್ತೇನ್ ಮಾಡಿದ್ರಪ್ಪ ಅವ್ರ ಅಂದ್ರ, ಇಡೀ ಸಮಾಜದೊಳಗೆ ಎಲ್ಲರಿಗೂ ಕೈ ಮುಗಿದು ಕೇಳ್ತೀನಿ, ನೀವು ಯಾರ ಸಂಘಟನೆ ಜಗಳ ಮಾಡ್ರಿ, ಆದ್ರೆ ನಮ್ಮ ಲಿಂಗವಂತರ ಸಂಘಟ ಜಗಳ ಮಾಡಬೇಡ್ರಿ ಅಂತ ಹೇಳಿದ್ರು. ಲಿಂಗವಂತರ ಜೊತೆಗೆ ಜಗಳ ಮಾಡಬೇಡ್ರಿ, ನೀವು ಯಾರ ಸಂಘಟನೆ ಜಗಳ ಮಾಡ್ರಿ, ಯಾರು ಎಲ್ಲರಿಗೂ ಇಡೀ ಜಗತ್ತಿಗೆ ಒಂದು ನಂದು ರಿಕ್ವೆಸ್ಟ್ ಏನು, ನೀವು ಯಾರ್ಯಾರು ಜಗಳ ಮಾಡ್ಕೋರಿ, ಯಾರು ನಮ್ ಲಿಂಗವಂತರ ಸಂಘಟ ಮಾತ್ರ ಜಗಳ ಮಾಡಬೇಡ್ರಿ, ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತೀನಿ, ಜಗಳ ಮಾಡಬೇಡ. ಮತ್ತ ಲಿಂಗವಂತರು ಬಿಟ್ಟು ಬೇರೆಯವ್ರಿಗೆ ತಲೆ ಕೆಡಂಗಿಲ್ಲ. ಹಿಂಗ್ ಮಾತಾಡಿದ್ರ ನೀವ್ ಯಾರ್ಯಾರ ಜಗಳಾಡಿ ಗುದ್ದಾಡಿ ಸಾಯ್ರಿ, ನಮಗೆ ನಮ್ ಸಂಘ ಜಗಳ ಮಾಡಬೇಡ್ರಿ ಅಂತ ಹೇಳಿದ್ರ ಅದಕ್ಕೆ ಮಂದಿ ಎದ್ದು ನಿಂತ್ರತ್ತ. ಅದಕ್ಕೆ ಬ್ಯಾಡ ಅಂತೀರಿ, ನಿಮ್ ಮಂದಿ ಸಂಘಟ ಯಾಕೆ ಜಗಳ ಆಡಬಾರ್ದು? ನಾವು ಲಿಂಗವಂತರ ಸಂಘಟ ಜಗಳ ಯಾಕೆ ಆಡಬಾರ್ದ, ಯಾಕೆ ಜಗಳ ಆಡಬಾರ್ದು ಯಾಕೆ ಹೇಳಕತ್ತೀರಿ ನೀವು ಅಂತ ಕೇಳಿ. ಯಾಕಂದ್ರ ಅವು ತಮ್ಮದ್ರಾಗೆ ತಾವು ರಗಡ ಜಗಳ ಇಟ್ಕೊಂಡವ, ಮನ್ಯಾಗ ಜಗಳ ಇಟ್ಕೊಂಡವ, ಓಣ್ಯಾಗ ಜಗಳ ಇಟ್ಕೊಂಡವ, ಊರಿಗೆ ಜಗಳ ಇಟ್ಕೊಂಡವ. ಅವದ್ರ ಜಗಳನೇ ಅವಕ್ಕ ಹಾಸಿಕೊಂಡು ಹೊಚ್ಕೊಂಡು ಮಲ್ಕೊಳ್ಳೋಷ್ಟು ಜಗಳ ಅದ ಅವಕ್ಕ. ಜಗಳಾಡೋದೇ ಒಂದು ಸ್ವಭಾವ. ಅಂತ ಒಂದು ಸ್ವಭಾವ ಉಳ್ಳಂತ ಜನಾಂಗಕ್ಕ ಮತ್ತೆ ನೀವು ಇನ್ನೊಂದಿಟ್ಟು ಟೆನ್ಷನ್ ಕೊಡಬೇಡ್ರಿ ಅಂತ. ಈ ಜಗಳದ ಸ್ವಭಾವ ಏನಂತಂದ್ರ ಪ್ರತಿಭಟನೆ ಮಾಡಿ ಉದ್ಧಾರ ಆಗುವಂತದಕ್ಕ ಜಗಳಾಡಲಿ, ಆ ಪ್ರಶ್ನೆ ಬೇರೆ. ಒಬ್ಬರು ಮುಂದೋತಾರಂದ್ರೆ ಅವ್ರು ಹಿಡಿದ ಕಾಲು ಎಳೆಂತ ಕೆಲಸ ಮಾಡಬಾರ್ದು. ಅದಂತರ ಅಂತ ಜಗಳ ಇರಬಾರ್ದು, ಕಪಟ ದ್ವೇಷ ಇರಬಾರ್ದು. ಹೋರಾಟ ಮಾಡಿ ಜಗಳ ಮಾಡಿ ಉದ್ಧಾರ ಆಗುವಂತ ಒಳ್ಳೆ ವಿಚಾರಕ್ಕೆ, ಶ್ರೇಷ್ಠ ವಿಚಾರಕ್ಕೆ ಜಗಳ ಮಾಡ್ಬೇಕು. ಅದು ಕ್ರಾಂತಿ ಅಂತದ್ದು ಹೋರಾಟ ಇರ್ಬೇಕು. ಆದ್ರ ನಾವು ಮ್ಯಾಲೆ ಎದ್ದಿರ್ಬೇಕು, ಸಮಾಜನೂ ಮ್ಯಾಲೆ ಎದ್ದಿರ್ಬೇಕು, ದೇಶನೂ ಮ್ಯಾಲೆ ಹೇಳ್ಬೇಕು, ಇಡೀ ಜಗತ್ತೇ ಉದ್ಧಾರ ಆಗ್ಬೇಕು. ಅಂತದಕ್ಕೆ ಹೋರಾಟ ಮಾಡಬೇಕು. ಅದಕ್ಕೆ ಏನು ಅವನಿಗೆ ಲಿಂಗ ಪೂಜೆ ಮಾಡೋದು ಕಲಿಸ್ಬೇಕು, ಬಡವನನ್ನ ಶ್ರೀಮಂತನನ್ನಾಗಿ ಮಾಡಬೇಕು ಅಂತಂದ್ರೆ ಜಂಗಮ ಮಾಡೋದು ಎರಡು ಕೆಲಸ. ಒಂದು ಭುಕ್ತಿ, ಇನ್ನ ಒಂದು ಮುಕ್ತಿ. ಭುಕ್ತಿ ಸಾಧನೆಗೆ ಮಾರ್ಗದರ್ಶನ ಲಿಂಗ ಪೂಜೆಯಿಂದ, ಜಂಗಮಾರ್ಚನೆ ಮುಕ್ತಿ ಸಾಧನೆಗೆ ಮಾರ್ಗದರ್ಶನ. ಇವೆರಡೂ ಮಾಡವನೇ ಜಂಗಮ. ಅದಕ್ಕೆ ಬಡವ ಇದ್ದನಂತಂದ್ರ ಅವನಿಗೇನ್ ಮಾಡ್ಬೇಕು, ಲಿಂಗ ದೀಕ್ಷೆ ಕೊಟ್ಟು ಅವನಿಗೆ ಲಿಂಗ ಪೂಜೆ ಮಾಡೋದು ಕಲಿಸ್ಬೇಕು. ಲಿಂಗ ಪೂಜೆ ಮಾಡ್ಕೊಂಡ್ರಿಂದ ಬರೀ ಲಿಂಗ ಪೂಜೆ ಮಾಡಿದ್ರೆ ಉಪಯೋಗ ಇಲ್ಲಪ್ಪ, ಜಂಗಮ ದಾಸೋಹನು ಮಾಡಬೇಕು ಅಂತೇಳಿ ಅವನ ಕೈಲಿಂದ ಜಂಗಮ ದಾಸೋಹ ತಾನು ಖರ್ಚು ಮಾಡಿ ಅವನೇ ಮಾಡ್ಯಾನ ಅಂತ ಹೇಳ್ಬೇಕಂತ. ಜಂಗಮ ತನ್ನಲ್ಲಿರುವಂತ ದ್ರವ್ಯವನ್ನ ಖರ್ಚು ಮಾಡಿ ಅವನ ಕೈಲಿಂತ ದಾಸೋಹ ಮಾಡಿಸ್ಬೇಕಂತ, ಕೊಡೋದು ಕಲಿಸ್ಬೇಕಂತ. ಅವನ ಕಡೆಯಿಂದ ಕೊಡಬೇಕು ಅನ್ನೋ ಮನಸ್ಸದ, ಕೊಡೋದು ಗೊತ್ತಿಲ್ಲ. ಅದಕ್ಕೆ ಇವು ಏನ್ ಮಾಡ್ಬೇಕು, ಕೊಡು, ದಾನ ಮಾಡು, ಧರ್ಮ ಮಾಡು, ನಿನ್ ಕಡೆಯಿಂದ ಇದು ಮಾಡೋಗು, ಕೊಡು ತಗೋ ಅಂತೇಳಿ ಇವ ತಾನು ರೊಕ್ಕ ಕೊಟ್ಟು ಅವನ ಕಡೆಯಿಂದ ಅದ್ ಹೆಂಗ್ ಹೇಳ್ತಾರೆ ನೋಡ್ರಿ, ಅವರ ದಾಸೋಹಕ್ಕೆ ನಿಲ್ಲಿಸಿ, ಅವ್ರಿಗೆ ನಿಲ್ಲಿಸಬೇಕು. ತಾನು ಕರ್ತನಾಗಿ ನಿಂದು ಖರ್ಚು ತಂದೆ ತನ್ನ ಖರ್ಚಲಿಂತ ಅವನಿಗೆ ಅವನ ಕೈಲಿಂತ ಕೊಡಿಸೋದು. ಈಗ ಕೊಡಿಸ್ತೀರಿ ನೋಡ್ರಿ, ನೀವೇನಾರೇ ದೇವರ ಗುಡಿಗೆ ಅದು ಆದತ್ನಾಗ ರೊಕ್ಕ ಮಕ್ಕಳಿದ್ದು ಅಂತಂದ್ರೆ ಮಕ್ಕಳ ಕೈಲಿ ಹಾಕಿಸ್ತಿರಿಲ್ಲ, ಕೊಡೋದು ಕಲೀಲಿ ಅಂತ. ನಮಗ್ ಹಾಕ್ಬೇಕಂತ ಗೊತ್ತದ, ಆದ್ರೆ ಮಕ್ಕಳಿಗೆ ಗೊತ್ತಿರಲ್ಲ. ಅವ್ರ ಕಡೆಯಿಂದ ಕೊಡ್ಲಿ ಅಂತ ಹೇಳಕ್ಕೆ ಅವಕ್ಕೆ ಕೊಡೋದು ಕಲಿಸೋದ್ರ ಸಲ ಮಕ್ಕಳ ಕೈಲಿ ಹಾಕ್ಸೋದು ಮಾಡಿಸ್ತೀರ ಇಲ್ಲ. ಅವು ಮಕ್ಕಳೆಲ್ಲೋ ನಾವೆಲ್ಲೋ, ಈಗಿನ ಮಕ್ಕಳಿಲ್ಲ ಏನಿಲ್ಲ, ಇದ್ದು ಇಲ್ದಂಗ ಅವು ಎಲ್ಲೆಲ್ಲೋ ಇರ್ತಾವ.
ಇಂಥವೆಲ್ಲ ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತಿರ್ತಾರ, ತಗೋ ಹಾಕು ಕೊಡು ಅಂತೇಳಿ. ಹಂಗ ಆ ಒಂದು ನಿರ್ಧನಿಕನಾದಂತ ಭಕ್ತನ ಕೈಲಿಂತ ಆ ಜಂಗಮ ದಾಸೋಹ ಮಾಡಿಸ್ಬೇಕು. ಅದರ ಖರ್ಚು ತಾನೇ ವಹಿಸಿಕೊಂಡಿರ್ಬೇಕಂತ. ಆ ರೀತಿ ಮಾಡಿಸಿ ಪರಿಣಾಮಿಸಬಲ್ಲಡೆ ಆತನನ್ನೇ ನಾನು ಜಂಗಮನೆಂಬೆ. ಪರಿಣಾಮಿಸಂದ್ರೆ ಸಂತೋಷ ಪಡೋದು. ಅವನ ಕಡೆಯಿಂದ ಲಿಂಗ ಪೂಜೆ ಮಾಡಿಸಿ, ಅವನ ಕಡೆಯಿಂದ ಜಂಗಮ ದಾಸೋಹ ಮಾಡಿಸಿ, ಅವನಿಗೆ ಅದನ್ನು ನೋಡಿ ಇವ ಸಂತೋಷ ಪಡ್ತಾ ಇದ್ದಾನಂತಂದ್ರ ಅವನೇ ನಿಜವಾದ ಜಂಗಮ. ಆತಂಗೆ ನಮೋ ನಮೋ ಎಂಬೆನಯ್ಯ. ಚಲೋ ಅದೇನ್ರಿ ಅರ್ಥ? ಬಡವರಿಗೆ ಸಪೋರ್ಟ್ ಮಾಡ್ರಿ ಅಂತ ಬಲ್ಲಿ ಇಲ್ಲ, ಆದ್ರೆ ಕೊಡ್ಬೇಕಂತ ಮನಸ್ಸದ, ಅವ್ರ ಕಡೆಯಿಂದ ಕೊಡಿಸ್ರಿ. ಅವ್ರಿಗೆ ಪೂಜೆ ಮಾಡ್ಕೊಳಕ್ ಹಚ್ಚಿ ಸಾವುಕಾರ ಆಗಂಗ ಅನುಕೂಲ ಮಾಡ್ರಿ. ಮತ್ತ ಮೋಕ್ಷ ಸಾಧನೆಗಾಗಿ ಅವರಿಗೆ ಮಾರ್ಗದರ್ಶನ ಮಾಡ್ರಿ, ಜಂಗಮ ದಾಸೋಹ ಹೆಂಗ್ ಮಾಡಬೇಕು ಅಂತ. ಹಿಂಗ ಆತಂಗೆ ನಮೋ ನಮೋ ಎಂಬೆನಯ್ಯ. ಇದನ್ನು ಬಿಟ್ಟು ಬಡವ ಅದನಂತೇಳಿ ಅವನಿಗೆ ಹೆರಾಸ್ಮೆಂಟ್ ಮಾಡಬೇಡ್ರಿ. ಏನಂತ? ಇಂತಲ್ಲದೆ ಇದನ್ನು ಬಿಟ್ಟು ಮುನ್ನ ನಿನ್ನನಾರು ಮಾಡ ಹೇಳಿದರು, ಏನು ಮಾಡಿದಿ, ಯಾರು ಮಾಡಂತ ಹೇಳ್ಯಾರ? ಬಡವರು ಸಿಕ್ಕ್ರಂತಂದ್ರೆ ಇದೇ ಸಮಸ್ಯೆ. ಎಲ್ಲೆಲ್ಲಿ ಬಡವರು ಸಿಗ್ತಾರ ಅವರಿಗೆ ಇಂಥ ಪ್ರಶ್ನೆಗಳು ಬಹಳ ನಿನ್ಗೆ ಯಾರು ಮಾಡಂತ ಹೇಳ್ಯಾರ, ಯಾಕೆ ಮಾಡಿದಿ, ಏನು ಮಾಡಿದಿ ಅಂತೇಳಿ ಜಂಕಿಸಿ ಜರಿದು ಹೋಗವನ ಜಂಗಮನೆಂಬೆನಯ್ಯ. ಬಡವರದರಂತೇಳಿ ಅವರಿಗೆ ಹೆರಾಸ್ಮೆಂಟ್ ಮಾಡಿದರೆ ಅವ ಜಂಗಮ ಅಲ್ಲ. ಅವನ ಜಂಗಮನೇ ಅಲ್ಲ, ಅವ ಶೂನ್ಯಗಾರ ಅಂತಂದ್ರೆ ಅವನ ಬಳಿ ಏನೆಲ್ಲ ಇದ್ರೂ ಸಹಿತ ಅವ ಇಲ್ಲದವ. ಧನ ಇದ್ರೂ ಧನಹೀನ, ಜ್ಞಾನ ಇದ್ರೂ ಜ್ಞಾನಹೀನ. ಅವನ ಬಳಿ ಏನಿದ್ರು ಅದು ಏನು ಇಲ್ಲದಂಗ, ಅದು ವೇಸ್ಟ್. ಆತ ದೋಷಾರ್ಥಿ, ಆತ ಭವಭಾರಿ. ಸುಮ್ಮನೆ ಜಂಗಮ ಅನ್ನೋ ಒಂದು ಸಾಮಾಜಿಕ ಅವ ವಾಜ್ಯ, ಕೆಲ್ಸಕ್ಕೆ ಬರಲಾರ್ದವಂತ. ಜಂಗಮ ದಾಸೋಹ ಬಿಟ್ಟು ಘನವಿಲ್ಲವಯ್ಯ ಕೂಡಲ ಚನ್ನ ಸಂಗಮ ದೇವ. ಎದಕ್ರಿ ಜಂಗಮ ದಾಸೋಹ ಘನ? ಜಂಗಮ ದಾಸೋಹನೇ ಘನ ಅಂತ ಯಾಕೆ ಹೇಳಕತ್ತಾರ? ಲಿಂಗಾರ್ಚನೆಯ ಘನ ಅಂತ ಹೇಳ್ಬೋದಿತ್ತಲ್ಲ. ಹುರುಳಿಲ್ಲ ಲಿಂಗಾರ್ಚನೆ, ಎರೆದರೆ ನೆನೆಯದು ಮರೆದಡೆ ಬಾಳದು. ಜಂಗಮ ದಾಸೋಹನೇ ಘನ ಅಂತ ಯಾಕೆ ಹೇಳಕತ್ತಾರ? ಮೋಕ್ಷ ಸಾಧನೆ ಅದ, ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆ ಅದ ಅದ್ರೊಳಗ ಜಂಗಮ ದಾಸೋಹದಾಗ. ಅದು ಮೋಕ್ಷ ಸಾಧನೆಗೆ ದಾರಿ. ಮನುಷ್ಯ ಜನ್ಮಕ್ಕ ಮೋಕ್ಷ ಮುಖ್ಯ. ಧರ್ಮ ಅರ್ಥ ಕಾಮಕ್ಕಿಂತ ಮೋಕ್ಷ ಮುಖ್ಯ. ಧರ್ಮ ಅರ್ಥ ಕಾಮ ಲಿಂಗಾರ್ಚನೆಯಿಂದ, ಮೋಕ್ಷ ಜಂಗಮಾರ್ಚನೆಯಿಂದ. ಧರ್ಮ ಅಂದ ಕೂಡ್ಲೇನೆ ಏಸ್ ಮಂದಿ ಜಗಳಾಡ್ತಾರ, ಅದು ನನ್ನ ಧರ್ಮ, ಇದು ನಿನ್ನ ಧರ್ಮ. ಎಲ್ಲ ಧರ್ಮ ಹೋಗಿ ಕರ್ಮ ಆಗ್ಬಿಟ್ಟಾವ. ಅದಕ್ಕೆ ಧರ್ಮ ಯಾವದರೆ ಪಾಲಿಸು, ಯಾವದರೆ ಬಿಡು, ಏನರೆ ಮಾಡು, ಏನರೆ ಬಿಡು. ಅದು ಲಿಂಗ ಪೂಜೆದೊಳಗೆ ಒಂದು ಹೆಚ್ಚು ಕಡಿಮೆ ಆದ್ರೆ ಏನು ತೊಂದರೆ ಆಗಂಗಿಲ್ಲ. ಆದರೆ ಜಂಗಮಾರ್ಚನೆಯಲ್ಲಿ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಬೆಂಕಿ ಹತ್ತುತ್ತದೆ, ಬೆಂಕಿ ಸುಟ್ಟು ಹೋಗ್ತದೆ. ನಮ್ಮದು ಸಂಪತ್ತು ಬೇಕಾದಷ್ಟು ಇದ್ರೂ ಒಬ್ಬ ಜಂಗಮ ಮನ ನೊಂದ ಅಂತಂದ್ರೆ ಸರ್ವನಾಶ ಆಗಿ ಹೋಗ್ಬಿಡ್ತದೆ. ಬಹಳ ಎಚ್ಚರಿಕೆಯಿಂದಿರಬೇಕು ಜಂಗಮನ ವಿಷಯದಲ್ಲಿ. ಆ ಲಿಂಗನು ಬಿಟ್ಟರ, ಜಂಗಮನು ಬಿಟ್ಟರ, ಸುಮ್ಮನೆ ಬಸವಣ್ಣ ಹೇಳಕ್ಕೆ ಬಸವಣ್ಣನ ಫೇಮಸ್ ಮಾಡ್ಲಕ್ಕೆ ಹೋಗಿ ಎಲ್ಲ ಓಟು ಗದ್ದಲ್ ಹಾಕೊಂಡ್ಬಿಟ್ರ. ಆಚಾರ ಇಲ್ಲ, ವಿಚಾರ ಇಲ್ಲ. ಇರ್ಲಿ, ಏನಕ್ಕೆ ಮಾಡಬೇಕ. ಇಲ್ಲಿ ಮೋಕ್ಷ, ಮನುಷ್ಯ ಜನ್ಮದ ಸಾರ್ಥಕತೆಗೆ ಮೋಕ್ಷ ಸಾಧನೆನ ಏನು ಶ್ರೀಮಂತರಾಗದ ಸಾಧನೆ? ಮನುಷ್ಯ ಜನ್ಮ ಸಾರ್ಥಕ ಆಗ್ಬೇಕಾದ ವೇದಗಳು ಏನ್ ಹೇಳ್ತಾವ? ಮೋಕ್ಷ ಸಾಧನೆ ಮಾಡ್ಬೇಕಂತ ಹೇಳವೋ ಏನು ರೊಕ್ಕ ರೂಪಾಯಿ ಬಂಗಾರ ಆಸ್ತಿ ಪಾಸ್ತಿ ಹೊಲ ಮನಿ ಜಗ್ಗಿ ಬೆಳೆಸಿಟ್ಟು ಗಳಿಸಿಟ್ಟು ಹೋಗ್ಬೇಕಂದ್ರೆ ಮನುಷ್ಯ ಜನ್ಮ ಸಾರ್ಥಕ ಆಗ್ತದಂತ ಹೇಳವರು.
ಮೋಕ್ಷ ಸಾಧನೆ. ಆ ಮೋಕ್ಷ ಸಾಧನೆ ಎದರಿಂದ ಆಗ್ತದ? ಲಿಂಗಾರ್ಚನೆಯಿಂದ ಆಗ್ತದ, ಜಂಗಮಾರ್ಚನೆಯಿಂದ ಆಗ್ತದ? ಜಂಗಮಾರ್ಚನೆಯಿಂದ ಆಗ್ತದ. ಜಂಗಮರು ನನ್ನ ಮನೆಗೆ ಬರ್ಲಿ, ನನಗೆ ಮೋಕ್ಷ ಸಾಧನೆಗೆ ಮಾರ್ಗದರ್ಶನ ಮಾಡ್ಲಿ ಅಂತೇಳಿ ಇಚ್ಛೆ ಇಟ್ಟುಕೊಂಡು ಜಂಗಮರು ಇಲ್ಲದಾಗ ಏನ್ ಮಾಡ್ಬೇಕು? ಲಿಂಗ ಪೂಜೆ ಮಾಡ್ಕೋಬೇಕು. ಲಿಂಗ ಪೂಜೆ ಯಾರು ಚೆನ್ನಾಗಿ ಮಾಡ್ಕೋತಾರ, ಯಾರು ಸರಿಯಾಗಿ ತಿಳಿದು ಮಾಡ್ತಾರ, ಅವ್ರ ಮನೆಗೆ ಜಂಗಮರು ಮೇಲೆ ಮೇಲೆ ಬರ್ತಿರ್ತಾರ. ಮತ್ತ ಅವ್ರ ಜಂಗಮರು ಬರ್ಲಿ ಅನ್ನಂತ ಮನಸ್ಸು ಅವ್ರಿಗೆ ಇರ್ತು. ಆದ್ರೆ ಲಿಂಗ ಪೂಜೆನೂ ಸರಿ ಮಾಡ್ಕೊಳಂಗಿಲ್ಲ, ಮನೆಗೆ ಬಂದು ಜಂಗಮರಿಗೂ ದಾಸೋಹ ಸರಿಗಿಲ್ಲ ಅಂತ ಅಂದ್ಮೇಲೆ ಬ್ಯಾಡ್ ನಡಿಯಪ್ಪ ಅಂತೇಳಿ ಹೊಂಟು ಬಿಡ್ತಾರೆ ಅಷ್ಟೇ. ಯಾರು ಬರಂಗಿಲ್ಲ, ಬರೋದು ಕಡಿಮೆ ಆಗಿಬಿಡ್ತಾರೆ ಅಷ್ಟೇ. ಈ ರೀತಿಯಾಗಿ ಜಂಗಮ ದಾಸೋಹ ಬಿಟ್ಟು ಘನವಿಲ್ಲವಯ್ಯ. ಮೋಕ್ಷ ಸಾಧನೆ, ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆ ಮಾಡಿ ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತರಾಗಿ, ವಿವೇಕಿಗಳಾಗಿ, ವಿರಾಗಿಗಳಾಗಿ, ಜ್ಞಾನಿಗಳಾಗಿ, ಏನೆಲ್ಲ ಸಮಾಧಿ ಷಟ್ ಸಂಪತ್ತಿ ಮಾಡಿ ಮುಮುಕ್ಷುಗಳಾಗಿ, ಗುರುವಿನ ಬಳಿ ಹೋಗಿ ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ತತ್ವ ಪದಾರ್ಥ ಶೋಧನೆಯಲ್ಲಿ ತೊಡಗಿ ಅಖಂಡ ಬ್ರಹ್ಮದ ಒಂದು ಭಾನ ಮಾಡಿಕೊಂಡಂತ ಒಂದು ಸಾಧನೆ ಏನದ, ಅದು ಜಂಗಮಾರ್ಚನೆಯಿಂದಲೇ ಆರಂಭ ಆಗ್ತದ. ಈ ರೀತಿ ಹೇಳ್ಯಾರ ನೋಡ್ರಿ. ಇದು ವಚನದ ಅರ್ಥ ಚಂದದ. ಹೆಂಗದ? ಒಂದು ಇಂಪಾರ್ಟೆಂಟ್ ಸೂತ್ರ ಕೊಟ್ಟರು. ಲಿಂಗ ಪೂಜೆಲಿಂತ ಏನಾಗ್ತದ, ಜಂಗಮಾರ್ಚನೆಯಿಂದ ಏನಾಗ್ತದ. ಮತ್ತೆ ಮಾಡ್ಬೇಕನ್ನೋರು ಬಡವರು ಶ್ರೀಮಂತರು ಅಂತ ಭೇದ ಭಾವ ಮಾಡ್ಲಾರ್ದೆ ಬಡವರಿದ್ರು ಸಹಿತ ಅವರಿಗೆ ನಿನ್ನ ಕಡೆಯಿಂದ ಖರ್ಚು ಮಾಡಿ ಲಿಂಗ ಪೂಜೆ ಮಾಡ್ಲಕ್ಕ ಹಚ್ಚಿ ಅವನಿಗೆ ಶ್ರೀಮಂತನನ್ನಾಗಿ ಮಾಡಿ ಅವನ ಶ್ರೀಮಂತಿಕೆ ಬರೋ ತನಕ ಅವ ಸ್ವಂತ ದುಡಿದ ರೊಕ್ಕದಾಗ ದಾಸೋಹ ಮಾಡೋ ತನಕ ಜಂಗಮ ತಾನು ಎಲ್ಲಿ ದಾಸೋಹ ಮಾಡ್ತಾನ ಅಲ್ಲಿ ಕರ್ಕೊಂಡೋಗಿ ಇವನಿಗೆ ನಿಲ್ಲಿಸಿ ಇವನ ಕಡೆಯಿಂದ ದಾಸೋಹ ಮಾಡಿಸು, ಇವನ್ ಕೈಲಿಂದ ದಾಸೋಹ ಮಾಡಿಸಿದಾಗ ಅದನ್ನ ನೋಡಿ ಸಂತೋಷ ಪಡುವಂತ ಗುಣ ಇತ್ತಂದ್ರೆ ಅವ ನಿಜವಾದ ಜಂಗಮ. ಅದನ್ನ ಬಿಟ್ಟು ಯಾವನೋ ಒಬ್ಬ ಬಡವ ಸಿಕ್ಕನಂತೇಳಿ ಅವನ ಭಾವನೆಗಳ ಅರ್ಥ ಮಾಡ್ಕೊಳ್ಳಾರ್ದೆ ನಿನ್ಗೆ ಯಾರು ಮಾಡಂದಿದ್ರು, ಯಾಕೆ ಮಾಡಿದ್ವಿ ಎತ್ತಕ್ಕೆ ಹುಚ್ಚುಚ್ಚು ಬಾಯಿ ಮಾಡ್ತಿದ್ರು ಅಂತಂದ್ರೆ ಅವನ ನಿಜವಾದ ಜಂಗಮ ಅಲ್ಲ. ಅವ ಭೂಮಿಗೆ ಭಾರ. ಅವನ ಬಲ್ಲಿದ್ದದ್ದು ಜ್ಞಾನ, ಅವನ ಬಲ್ಲಿದ್ದದ್ದು ಸಂಪತ್ತು ಎಲ್ಲ ಅದು ಇಲ್ಲದಂತ ಶೂನ್ಯ ಅಂತೇಳಿ ಅವ ಮೋಸಗಾರ, ಕಪಟಿ ಅಂತೆಲ್ಲ ಆ ವಚನದಾಗ ಹೇಳ್ತಿರ್ತಾರೆ. ಬಡವ ಶ್ರೀಮಂತ ಅನ್ನೋ ಭೇದ ಇರಬಾರದು. ಯಾರು ಈ ಒಂದು ಧರ್ಮ ಕಾರ್ಯದಲ್ಲಿ ಭಾಗವಹಿಸ್ಬೇಕಂತಾರ ಅವರಿಗೆ ಗೌರವಿಸಬೇಕು, ಪ್ರೀತಿಸಬೇಕು, ಅವರನ್ನ ತಮ್ಮೊಳಗ ಕರ್ಕೋಬೇಕು. ಈ ರೀತಿ ಅದ ನೋಡಿ. ಒಳ್ಳೆ ಅರ್ಥ ಅದಲ್ರಿ ವಚನ. ಮತ್ತೆ ತತ್ವಪದ ಹೇಳ್ತೀರಿ? ಹೇಳ್ರಿ ಒಂದಿಷ್ಟು ವಿಚಾರ ಸಾಗರ ಜಗ್ಗೋಣ. ಭಕ್ತಿ ಇಲ್ಲದ ಬಡವ ನಾನು ಹೇಳಿ ಧ್ವನಿ ಇದ್ದಂಗಿಲ್ಲ ಕರೆಗೆ ವಿಚಾರಗಳೇ ಒಂಥರ ಆಗಿರ್ತೈತೆ. ಅದಕ್ಕೆ ಇಲ್ರಿ ಅದನ್ನ ಯಾರು ಪ್ರೈಸ್ ಕೊಡೋದು ಪ್ರೈಸ್ ತಪ್ಪಲ್ಲ. ಬಡವನ
ಮನೆಯಲ್ಲೂ ಮನೆಯಲ್ಲೂ ಬೇಡಿದೆ ಮನೆಯಲ್ಲೂ ಮನೆಯಲ್ಲೂ ಬೇಡಿದೆ ಮನೆಯಲ್ಲೂ ಪುರಾತನದು ನೆರೆದು ಪುರಾತನರು ನೆರೆದು ಬೆಚ್ಚವನಿಕ್ಕಿದೊಡೆ ಭಕ್ತಿ ಬೆಚ್ಚವನಿಕ್ಕಿದೊಡೆ ಆಸೆ ತುಂಬಿತ್ತು ಸಂಗಮ ದೇವ ಆಸೆ ತುಂಬಿತ್ತು ಕೂಡಲ ಭಕ್ತಿಯಿಲ್ಲದ ಬಡವನ ಭಕ್ತಿಯಿಲ್ಲದ ಬಡವನ ಭಕ್ತಿಯಿಲ್ಲದ ಬಡವನ ಭಕ್ತಿಯಿಲ್ಲದ ಬಡವನ ಬಡವನ ಧನ್ಯವಾದಗಳು. ಸೋದರ ಸಂಗಮ ದೇವನ ಬಿಟ್ಟಿದ್ದಾರೆ. ಹೌದು, ಲಾಸ್ಟ್ ಐದು ಸೆಕೆಂಡ್ ಬಿಟ್ಟಿತ್ತಲ್ಲ ಸೋದರ ಸಂಗಮ ದೇವ. ಹೌದು ಹೌದು ಅದ ಇದು ಕಂಡಿದ್ದಿ ನೋಡ್ರ ಲೈನ ಕಾಣಲಿಲ್ಲ, ಅದಷ್ಟು ಲೈನ್ ಕಂಡಿಲ್ಲ. ಹೌದು ಹೌದು ಹಂಗ ಕಾಣ್ತೇನ. ಈಗ ಭಕ್ತಿಯಿಲ್ಲದ ಬಡವನಾನಯ್ಯ ಭಕ್ತಿಯಿಲ್ಲದ ಬಡವನಾನಯ್ಯ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ. ಇಂಗ್ಲೀಷಲ್ರಿ ಎಂಟಿ. ನೋಡ್ರಿ ಭಾಳ ಚಂದ ಭಾಳ ಚಂದ. ಇದು ಕರೆಕ್ಟ್ ಅದ ಲೈನ ಕಣ್ಣಿಲ್ಲ ನೋಡ್ರಿ, ನನಗೆ ಗೊತ್ತಿರದ ನನಗೆ ಯಾಕೋ ಅನ್ಸಾಕತ್ತಿ ನೀವು ಸ್ವಲ್ಪ ಎಂಡಿಂಗ್ ಸರಿ ಆಗ್ತಾ ಇಲ್ಲ ಅನ್ನೋ ಅನಿಸ್ತು ಮನಸ್ಸಿಗೆ. ಬಟ್ ಅದಕ್ಕೆ ಕಂಡಿಲ್ಲ ಅಂದ ಕೂಡ ಚಂದ ಅದ, ಭಾಳ ಚಂದ ಭಾವ. ಧನ್ಯವಾದಗಳು. ಓಂ ಸದ್ಗುರು ಶ್ರೀ ಪಂಡಿತ ಪೀತಾಂಬರಜಿಯೇ ನಮಃ. ಓಂ ಸದ್ಗುರು ಶ್ರೀ ಸಾಧು ನಿಶ್ಚಲದಾಸಜಿಯೇ ನಮಃ. ಓಂ ಸದ್ಗುರು ಶ್ರೀ ಚಿನ್ಮಯ ಜ್ಞಾನಿ ಚನ್ನಬಸವೇಶ್ವರಾಯ ನಮಃ. ಪ್ರಭಾ ಇನಾಮದಾರ್ ಅವರು ಮರಿ ಭಾರಿ ತಯಾರು ಮಾಡ್ಯಾರಲ್ರಿ. ಅದ್ಭುತ. ಅವ್ರದೇ ಧ್ವನಿ ಕೇಳಕದಂಗ ಅನಿಸ್ಲಕತ್ತದ ನಮಗ. ಸೂಪರ್ ಸೂಪರ್. ಚಂದ ಹೇಳ್ತಾರಲ್ರಿ. ಆಯ್ತು, ಅವರು ಕೆಲಸದವ್ರು ಬಂದಾರ. ಒಂದ್ 15-20 ನಿಮಿಷ ಬ್ರೇಕ್ ಬೇಕು, ಆಮೇಲೆ ಬರ್ತೀನಿ. ಅಷ್ಟ ತನಕ ನೀವು ಏನ್ ಮಾಡ್ತೀರಿ ಮುಂದಿನ ಕಂಟಿನ್ಯೂ ಮಾಡ್ರಿ. 15-20 ನಿಮಿಷ ಬಂದಳ ಹೆಣ್ಮಗಳು.